ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿಯ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವರೆಲ್ಲ ನನಗೆ ಕಮೆಂಟ್ಸ್ ಹಾಕ್ತಾಯಿದ್ರು, ನಮ್ಮ ಪಂಚಾಂಗದಲ್ಲಿ 21ನೇ ತಾರೀಕು ವರಮಹಾಲಕ್ಷ್ಮಿ ಪೂಜೆ ಅಂತ ಕೊಟ್ಟಿದ್ದಾರೆ, ಮತ್ತು ನೀವೆಲ್ಲ 28 ಅಂತ ಹೇಳ್ತಾ ಇದ್ದೀರಾ. ನಾವು ಯಾವತ್ತು ಆಚರಣೆಯನ್ನು ಮಾಡಬೇಕು ಅಂತ ತುಂಬ ಗೊಂದಲದಲ್ಲಿ ಇದ್ದೀವಿ. ಏನು ಮಾಡಬೇಕು ಅಂತ ನಮಗೆ ತಿಳಿತಾ ಇಲ್ಲ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಸ್ನೇಹಿತರೆ, ಈ ಒಂದು ಪ್ರಶ್ನೆ ಎಲ್ಲರಲ್ಲೂ ಸಹ ಕಾಡ್ತಾ ಇದೆ. ತುಂಬ ಜನಕ್ಕೆ ಗೊಂದಲ ಇದೆ. ಯಾಕೆ ಹೀಗಾಗಿದೆ ಈ ವರ್ಷ? ಪ್ರತಿ ವರ್ಷ ನಾವು ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರನೇ ವರಮಹಾಲಕ್ಷ್ಮಿಯನ್ನು ಆಚರಣೆಯನ್ನು ಮಾಡ್ತಾಯಿದ್ವಿ. ಹಾಗಿದ್ದಾಗ ಈ ಬಾರಿ 3ನೇ ವಾರ ಹೇಗೆ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿ ತುಂಬ ಜನಕ್ಕೆ ಗೊಂದಲ ಇದೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆಮೇಲೆ 21ನೇ ತಾರೀಕು ಯಾರೆಲ್ಲ ವರಮಹಾಲಕ್ಷ್ಮಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀರೋ ಅಂಥವರಿಗೆ ಕೆಲವೊಂದು ಶುಭ ಸಮಯವನ್ನು ಕೊಡ್ತೀನಿ, ಅಂದರೆ ಪೂಜಾ ಸಮಯವನ್ನು, ಮುಹೂರ್ತವನ್ನು ಕೊಡ್ತೀನಂತೆ. ನೀವು ನೋಟ್ ಮಾಡಿ ಇಟ್ಕೊಳ್ರಿ. ಆ ಸಮಯದಲ್ಲಿ ನೀವು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ಕೋಬೋದು. ಈಗ 21ನೇ ತಾರೀಕು ಯಾಕೆ ವರಮಹಾಲಕ್ಷ್ಮಿ ಪೂಜೆಯನ್ನು ಆಚರಣೆಯನ್ನು ಮಾಡಬಾರ್ದು, ಅಥವಾ ಕೆಲವೊಂದು ಪಂಚಾಂಗಗಳಲ್ಲಿ ಯಾಕೆ ಕೊಟ್ಟಿಲ್ಲ, 28 ಅಂತ ಯಾಕೆ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಕೆಲವು ಪಂಚಾಂಗಗಳಲ್ಲಿ 21ನೇ ತಾರೀಕು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಇನ್ನೂ ಕೆಲವು ಪಂಚಾಂಗಗಳಲ್ಲಿ 28 ಅಂತ ಹೇಳಿ ಪಂಚಾಂಗಕರ್ತರು ಬರೆದಿದ್ದಾರೆ. ತುಂಬ ಜನ ಇದರಿಂದ ಗೊಂದಲಕ್ಕೆ ಒಳಗಾಗಿದ್ದಾರೆ. ಮತ್ತು ಕ್ಯಾಲೆಂಡರ್ಗಳಲ್ಲೆಲ್ಲ 21ನೇ ತಾರೀಕು ಅಂತಲೇ ಕೊಟ್ಟಿದ್ದಾರೆ. ಮತ್ತು 21ನೇ ತಾರೀಕು ಮಾಡಬೇಕಾ ಮಾಡಬಾರ್ದಾ? ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡೋದಿಲ್ಲ. ಮುಂಚೆ ಎಲ್ಲನೂ ವರಮಹಾಲಕ್ಷ್ಮಿ ಹಬ್ಬ ಇಡೀ ಊರಲ್ಲಿ ಒಂದೇ ದಿನ ನಡೀತಾ ಇತ್ತು. ಅದು ಸಂಭ್ರಮದಿಂದ ಎಲ್ಲರೂ ಸಹ ಆಚರಣೆಯನ್ನು ಮಾಡ್ತಾಯಿದ್ವಿ. ಈಗ ಹೀಗಾಗಿದೆಯಲ್ಲ ಹೇಗೆ ಅಂತ ಹೇಳಿ ಕೆಲವ್ರಿಗೆಲ್ಲ ಗೊಂದಲ ಇರ್ಬೋದು. ಏನು ಮಾಡಬೇಕಪ್ಪ, ಯಾವತ್ತು ಮಾಡಬೇಕು ಅಂತ ಹೇಳಿ ಅನ್ಕೊತಾ ಇರ್ತೀರ. ಕೆಲವು ಆಧಾರಗಳ ಪ್ರಕಾರ ಶ್ರಾವಣ ಮಾಸ ಹುಣ್ಣಿಮೆ ದಿವಸ ಶುಕ್ರವಾರ ಬಂದರೆ, ಸರಿಯಾಗಿ ಕೇಳಿಸ್ಕೊಳ್ರಿ, ಶ್ರಾವಣ ಮಾಸದಲ್ಲಿ ಹುಣ್ಣಿಮೆ ಶುಕ್ರವಾರದ ದಿನ ಬಂದರೆ ಆ ದಿವಸ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಕೆಲವು ಆಧಾರಗಳ ಪ್ರಕಾರ ಹೇಳಲಾಗುತ್ತೆ. ಇನ್ನೂ ಕೆಲವು ಆಧಾರಗಳ ಪ್ರಕಾರ, ಅಂದರೆ ಭವಿಷ್ಯೋತ್ತರ ಪುರಾಣಗಳ ಪ್ರಕಾರ ಏನು ಹೇಳುತ್ತೆ, ನಾವು ಕಥೆಯಲ್ಲೂ ಸಹ ಕೇಳ್ತೀವಿ. ಏನಂತ? ಹುಣ್ಣಿಮೆಯ ಹತ್ತಿರದ ಬರುವಂತಹ ಶುಕ್ರವಾರದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಅಂದರೆ ಹುಣ್ಣಿಮೆಗೆ ಸಮೀಪದಲ್ಲಿ ಇರ್ತಕ್ಕಂತಹ ಶುಕ್ರವಾರ. ಯಾವಾಗಲೂ ಶುಕ್ರವಾರ ಅಂದರೆ 2ನೇ ಶುಕ್ರವಾರ ನಂತರದಲ್ಲಿ ಹುಣ್ಣಿಮೆ ಬರ್ತಾಯಿತ್ತು. ಒಂದು 2-3 ದಿನದಲ್ಲಿ, 3-4 ದಿನದಲ್ಲಿ, ಅಥವಾ 5-6 ದಿನಗಳಲ್ಲಿ ಹುಣ್ಣಿಮೆ ತಿಥಿ ಬರ್ತಾಯಿತ್ತು. ಹಾಗೆ ಹುಣ್ಣಿಮೆಯ ಹತ್ತಿರದಲ್ಲಿ ಇರ್ತಕ್ಕಂತಹ ಶುಕ್ರವಾರದ ದಿವಸ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಭವಿಷ್ಯೋತ್ತರ ಪುರಾಣದಲ್ಲಿ ತಿಳಿಸಿದೆ. ಹಾಗೆಯೇ ಕಥೆಯಲ್ಲೂ ಸಹ ನಾವು ಕೇಳ್ತೀವಿ. ಅಂದರೆ ಒಂದು ಆಧಾರದ ಪ್ರಕಾರ ಹುಣ್ಣಿಮೆ ದಿವಸ ಶುಕ್ರವಾರ ಬಂದಾಗ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು ಆಧಾರದ ಪ್ರಕಾರ ಹುಣ್ಣಿಮೆಯ ಹತ್ತಿರ ಇರುವಂತಹ ಶುಕ್ರವಾರದ ದಿವಸ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಎರಡೂ ಆಧಾರಗಳು ಇದ್ದಾವೆ. ಈ ಎರಡೂ ಆಧಾರಗಳನ್ನು ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎರಡೂ ಸರಿಯಾಗೇ ಇದೆ. ಎರಡನ್ನೂ ಅರ್ಥ ಮಾಡಿಕೊಂಡು ನಾವು ಅನುಸರಣೆಯನ್ನು ಮಾಡಬೇಕಾಗತ್ತೆ. 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಮಾಡೋದು, ಪೂಜೆಯನ್ನು ಮಾಡೋದು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ 28 ಮಾಡೋದು ಸಹ ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎರಡೂ ಆಧಾರಗಳು ಉಲ್ಲೇಖವಾಗಿದೆ, ಎರಡೂ ಆಧಾರಗಳನ್ನು ತಿಳಿಸಿದ್ದಾರೆ. ಹಾಗಿದ್ದಾಗ ಈ ಬಾರಿ ಈ ಥರ ಗೊಂದಲಗಳು ಹುಟ್ಕೊಂಡಿದೆ. ಯಾವಾಗ ನಮಗೆ ಶುಕ್ರವಾರದ ದಿವಸ ಹುಣ್ಣಿಮೆ ಕೂಡಿ ಬಂದಿಲ್ಲ ಅಂತಂದಾಗ ಆವಾಗ ಏನು ಮಾಡಬೇಕು? ಹುಣ್ಣಿಮೆ ಹತ್ತಿರ ಇರ್ತಕ್ಕಂಥ ಶುಕ್ರವಾರದ ದಿವಸ ನಾವು ವರಮಹಾಲಕ್ಷ್ಮಿಯನ್ನು ಮಾಡೋದು. ಇದು ಸಾಮಾನ್ಯವಾಗಿ ಪ್ರತಿ ವರ್ಷವೂ ಇದೇ ಥರನೇ ಬರುತ್ತೆ. 2ನೇ ಶುಕ್ರವಾರವೇ ನಾವು ವರಮಹಾಲಕ್ಷ್ಮಿಯನ್ನು ಆಚರಣೆಯನ್ನು ಮಾಡ್ತೀವಿ. ಶುಕ್ರವಾರ ಆದ ನಂತರ ಹುಣ್ಣಿಮೆ ಬರ್ತಾಯಿತ್ತು. ಯಾವಾಗ ಹುಣ್ಣಿಮೆ ಶುಕ್ರವಾರದ ದಿನ ಕೂಡಿ ಬಂದಿದ್ರೆ, ಹುಣ್ಣಿಮೆ ಇದ್ದು ಅವತ್ತು ಶುಕ್ರವಾರ ಆಗಿದ್ದರೆ, ಅವತ್ತು ವರಮಹಾಲಕ್ಷ್ಮಿಯನ್ನು ಮಾಡ್ತಕ್ಕಂಥದ್ದು
ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿ ಶಾಸ್ತ್ರಗಳು ತಿಳಿಸ್ತಾ ಇದೆ. ಒಂದು ಸಾಮಾನ್ಯ ನಿಯಮ ಯಾವುದು? ಹುಣ್ಣಿಮೆಯ ಮುಂದೆ ಶುಕ್ರವಾರದ ದಿವಸ ಮಾಡ್ತಕ್ಕಂಥದ್ದು. ಇನ್ನೊಂದು ವಿಶೇಷವಾದಂಥ ನಿಯಮ, ಶುಕ್ರವಾರದ ದಿನವೇ ಹುಣ್ಣಿಮೆ ಬರ್ತಕ್ಕಂಥದ್ದು. ಸಾಮಾನ್ಯ ನಿಯಮವನ್ನು ಅನುಸರಿಸಿ ಪ್ರತಿ ವರ್ಷ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಆದ್ದರಿಂದ ಎಲ್ಲರೂ ಹಾಗೆ ತಿಳ್ಕೊಂಡಿದ್ದಾರೆ. ಸಾಮಾನ್ಯದ ನಿಯಮದ ಪ್ರಕಾರ ತಿಳ್ಕೊಂಡೆ ಕೆಲವೊಬ್ಬರು ಪಂಚಾಂಗಕರ್ತರು ಬರೆದಿರ್ತಾರೆ, ಹುಣ್ಣಿಮೆಯ ಹತ್ತಿರ ಶುಕ್ರವಾರ ಇದೆ, ಹಾಗಾಗಿ 2ನೇ ಶುಕ್ರವಾರನೇ ನಾವು ವರಮಹಾಲಕ್ಷ್ಮಿಯನ್ನು ಮಾಡಬೇಕು ಅಂತ ಹೇಳಿ. ಹಾಗೆ ಅಂತ 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇದೆ, ಪೂಜೆ ಇದೆ ಅಂತ ಹೇಳಿ ಪಂಚಾಂಗಗಳಲ್ಲಿ ಬರೆದಿರ್ತಾರೆ. ಕೆಲವು ಮಠಗಳ ಪಂಚಾಂಗಗಳಲ್ಲಿ ಅಥವಾ ಕ್ಯಾಲೆಂಡರ್ಗಳಲ್ಲಿ ಈ ರೀತಿಯಾಗಿ 21 ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ವಿಶೇಷ ನಿಯಮವನ್ನು ಅನುಸರಿಸಿ, ವಿಶೇಷ ನಿಯಮವನ್ನು ಆಧಾರವಾಗಿ ಇಟ್ಟುಕೊಂಡು ಕೆಲವು ಪಂಚಾಂಗಕರ್ತರುಗಳು 28 ಹುಣ್ಣಿಮೆಯ ದಿವಸ ಶುಕ್ರವಾರ ಬಂದಿದೆ ಆದ ಕಾರಣ ವಿಶೇಷವಾದಂತಹ ದಿನ ಅಂತ ಹೇಳಿಬಿಟ್ಟು ವರಮಹಾಲಕ್ಷ್ಮಿ 28 ಮಾಡಬೇಕು ಅಂತ ಹೇಳಿ ದಿನಾಂಕವನ್ನು ನಮೂದಿಸಿದ್ದಾರೆ. ಈ ಬಾರಿ ವಿಶೇಷವಾದಂಥ ಪ್ರಮಾಣವನ್ನು ಅನುಸರಿಸಿ ಮಾಡ್ತೀವಿ ನಾವು ಪೂಜೆಯನ್ನು ಅಂತಂದರೆ 28ನೇ ತಾರೀಕು ಶುಕ್ರವಾರ ಮಾಡೋದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಲಾಗುತ್ತೆ. ಅದಕ್ಕೋಸ್ಕರ ಮುಂಚೆ ನಾನು ಒಂದು ವಿಡಿಯೋ ಮಾಡಿದ್ದೆ, 28ನೇ ತಾರೀಕು ವರಮಹಾಲಕ್ಷ್ಮಿ ಶುಭ ಮುಹೂರ್ತಗಳನ್ನು ಸಹ ತಿಳಿಸ್ಕೊಟ್ಟಿದ್ದೆ, ಎಷ್ಟು ಗಂಟೆಗೆ ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿ. ಮತ್ತು ತುಂಬ ಪ್ರಶ್ನೆಗಳು ಬಂದಿದ್ದಕ್ಕೋಸ್ಕರ ಡೀಟೇಲಾಗಿ ನಿಮಗೆ ತಿಳಿಸ್ಕೊಟ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಹೇಳಿ ಹೀಗೆ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ವಿಶೇಷ ನಿಯಮವನ್ನು ಅನುಸರಿಸಿ ನಾವು ಪೂಜೆಯನ್ನು ಮಾಡ್ತೀವಿ ಅಂತಂದರೆ 28ನೇ ತಾರೀಕು ಶುಕ್ರವಾರ ಅತ್ಯಂತ ಶ್ರೇಷ್ಠವಾದಂತಹ ದಿನ ಅಂತ ಹೇಳಲಾಗುತ್ತೆ. ಇನ್ನು ಯಾರಿಗೆ 28ನೇ ತಾರೀಕು ಮಾಡಲಿಕ್ಕೆ ಆಗೋದಿಲ್ವೋ, ಅನಾನುಕೂಲಗಳಿದ್ದಾಗ ಅಥವಾ ಇನ್ನೆಲ್ಲೋ ಊರುಗಳಿಗೆ ಹೋಗಬೇಕು, ನಮಗೆ ಬೇರೆ ಏನೋ ದಿನಗಳಿದೆ, ಹೀಗಾಗಿ ನಮಗೆ ತಪ್ಪಿ ಹೋಗಬಹುದು ಅನ್ನುವಂಥ ಅನುಮಾನಗಳಿದ್ದಾಗ ಅಂಥವರು 21ನೇ ತಾರೀಕು ಮಾಡ್ಬೋದು, ಅವಕಾಶ ಇದೆ. ಮಾಡಬಾರ್ದು ಅಂತ ಇಲ್ಲಿ ಹೇಳಿಲ್ಲ. ಈ ಒಂದು ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಶುಕ್ರವಾರ ಪ್ರತಿ ವಾರವೂ ಶ್ರೇಷ್ಠವಾದದ್ದೇ. ಯಾವಾಗ ನಾವು 2ನೇ ಶುಕ್ರವಾರ ಅಥವಾ ತಪ್ಪಿದರೆ 4ನೇ ಶುಕ್ರವಾರ ಆಚರಣೆಯನ್ನು ಮಾಡ್ತಾಯಿದ್ವಿ. ಆದರೆ ಈ ಬಾರಿ 2ನೇ ಶುಕ್ರವಾರವೂ ಮಾಡ್ಬೋದು, 3ನೇ ಶುಕ್ರವಾರವೂ ಮಾಡ್ಬೋದು. 4ನೇ ಶುಕ್ರವಾರ ಮಾಡ್ಬೋದಾ ಅಂತಂದರೆ ಅವತ್ತು ಕೃಷ್ಣಾಷ್ಟಮಿ ಇದೆ. ಕೃಷ್ಣಾಷ್ಟಮಿ ದಿವಸ ನಾವು ಉಪವಾಸವನ್ನು ಆಚರಣೆಯನ್ನು ಮಾಡ್ತೀವಿ ಅಲ್ವಾ. ಹಾಗಾಗಿ ನೀವು ಕೃಷ್ಣನ ಪೂಜೆಯನ್ನು ಮಾಡಿ ಲಕ್ಷ್ಮೀದೇವಿ ಪೂಜೆಯನ್ನು ಮಾಡ್ಬೋದು, ತಪ್ಪಿಲ್ಲ. ಅಂದರೆ ಅವತ್ತು ನೈವೇದ್ಯ ಏನೂ ಇರೋದಿಲ್ಲ. ಲಕ್ಷ್ಮೀದೇವಿಗೆ ಮಾರನೇ ದಿವಸ ನೈವೇದ್ಯ ಮಾಡಬೇಕಾಗತ್ತೆ. ಹಾಗಾಗಿ ನಾವು 2ನೇ ಶುಕ್ರವಾರ ಅಥವಾ 3ನೇ ಶುಕ್ರವಾರ ಮಾಡ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ಬೋದು. ಯಾರಿಗೆಲ್ಲ ಅನಾನುಕೂಲ ಇದ್ದವರು, ಅಂದರೆ 28 ಆಗೋದಿಲ್ಲ ನಮಗೆ ಅಂತ ಹೇಳೋರು 21ನೇ ತಾರೀಕು ಆಚರಣೆಯನ್ನು ಮಾಡ್ಬೋದು, ಅವಕಾಶ ಇದೆ. ಯಾರಿಗೆಲ್ಲ 28 ಮಾಡಲಿಕ್ಕೆ ಆಗುತ್ತೆ, 21 ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋರು 28ನೇ ತಾರೀಕು ಸಹ ವ್ರತವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಈ ರೀತಿಯಾಗಿ ಈ ಬಾರಿ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡ್ಬೋದು ಸ್ನೇಹಿತರೆ. ಮತ್ತು ಇನ್ನೊಂದು ನಮಗೆ ಅನುಕೂಲ ಏನು ಅಂತಂದರೆ 28ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದ್ರೆ ವ್ರತ ಮುಗಿದಿರುತ್ತೆ, ಶಾಖ ವ್ರತ ಮುಗ್ದಿರುತ್ತೆ. ಹಾಗಾಗಿ ವರಮಹಾಲಕ್ಷ್ಮಿಗೆ ಇಷ್ಟವಾಗುವಂಥ ಪ್ರತಿಯೊಂದು ಅಡಿಗೆಯನ್ನು ಮಾಡಿ ಮಹಾಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಮಾಡ್ಬೋದು. ಮತ್ತು 5 ತರಹದ ಹಣ್ಣುಗಳನ್ನು ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಮಾಡ್ಬೋದು. ನಾವು ಅನುಕೂಲತೆಯನ್ನು ನೋಡಿಕೊಂಡು ಸಹ ಹಬ್ಬಗಳನ್ನು ಮಾಡ್ಬೋದು. ಈಗ ವ್ರತದಲ್ಲಿ 21ನೇ ತಾರೀಕು ಅಂದರೆ ವ್ರತ ಇರುತ್ತೆ. ವ್ರತದಲ್ಲಿ ನಿಷಿದ್ಧ ಅಂತ ಹೇಳಿದಂಥ ಪದಾರ್ಥಗಳನ್ನು ನೈವೇದ್ಯ ಮಾಡಲಿಕ್ಕೆ ಬರೋದಿಲ್ಲ. ನಾನು ಹಿಂದಿನ ವಿಡಿಯೋದಲ್ಲೂ ನಿಮಗೆ ತಿಳಿಸಿದ್ದೀನಿ, ನಾವು ತಿಂತೀವಿ ಅಂತ ಹೇಳಿಬಿಟ್ಟು ದೇವರಿಗೆ ನೈವೇದ್ಯ ಮಾಡಬಾರ್ದು. ವ್ರತ ಅಂತ ಶಾಸ್ತ್ರದಲ್ಲಿ ಏನು ಹೇಳಿದೆ, ವ್ರತವನ್ನು ನಾವು ಆಚರಣೆ ಮಾಡೋದಿಲ್ಲ ಅಂದರೂ ಸಹ ದೇವರಿಗೆ ಮುಖ್ಯವಾಗಿ ನೈವೇದ್ಯ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಯಾವ ಹಣ್ಣು ಸಹ ನೈವೇದ್ಯಕ್ಕೆ ಬರೋದಿಲ್ಲ, ಮಾವಿನ ಹಣ್ಣು ಬಿಟ್ಟು. ಮಾವಿನ ಹಣ್ಣೊಂದೇ ನೈವೇದ್ಯ ಮಾಡ್ಬೋದು. ಮತ್ತು ಅಡಿಗೆಯಲ್ಲಿ ವ್ರತದ ಅಡಿಗೆಯನ್ನೇ ಮಾಡಬೇಕಾಗತ್ತೆ, ಬೇರೆ ಯಾವ ಅಡಿಗೆಯೂ ಬರೋದಿಲ್ಲ. ಹಾಗಾಗಿ 28ನೇ ತಾರೀಕು ವರಮಹಾಲಕ್ಷ್ಮಿಯನ್ನು ಮಾಡಿದ್ರೆ ಪ್ರತಿಯೊಂದು ಅಡಿಗೆಯನ್ನು ಸಹ ಮಾಡಿ ಪಂಚಭಕ್ಷಗಳನ್ನು ಮಾಡಿ ನೈವೇದ್ಯ ಮಾಡಲಿಕ್ಕೆ ಬರುತ್ತೆ. ಈ ರೀತಿ
ಅನುಕೂಲತೆಯನ್ನು ನೋಡಿಕೊಂಡು ಮತ್ತು ನಮಗೆ ಈ ರೀತಿಯಾಗಿ 2 ಪ್ರಮಾಣಗಳ ಪ್ರಕಾರ ತಿಳಿಸಿದ್ದಾರೆ. ಆದ ಕಾರಣ ನಾವು 21 ಆದರೂ ಮಾಡ್ಬೋದು, 28 ಆದರೂ ಮಾಡ್ಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ವರಮಹಾಲಕ್ಷ್ಮಿ ಪೂಜೆಯನ್ನು ಈ ಬಾರಿ ಮಾಡ್ಬೋದು ಸ್ನೇಹಿತರೆ. ಮತ್ತು ಯಾರೆಲ್ಲ 21ನೇ ತಾರೀಕು ವರಮಹಾಲಕ್ಷ್ಮಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರಿಗೆ ಕೆಲವೊಂದು ಪೂಜಾ ಸಮಯವನ್ನು ತಿಳಿಸ್ಕೊಡ್ತೀನಂತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿರಿ ಸ್ನೇಹಿತರೆ, 21ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಕ್ಕಂಥವರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು. 4 ಗಂಟೆ 38 ನಿಮಿಷದಿಂದ 5 ಗಂಟೆ 24 ನಿಮಿಷದ ತನಕನೂ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು. ಇನ್ನು 2ನೇ ಮುಹೂರ್ತ 6 ಗಂಟೆ 30 ನಿಮಿಷದಿಂದ 7 ಗಂಟೆ 30 ನಿಮಿಷದ ತನಕ ಸಮಯ ಚೆನ್ನಾಗಿದೆ. ಮತ್ತು 9 ಗಂಟೆ 30 ನಿಮಿಷದಿಂದ 10 ಗಂಟೆ 40 ನಿಮಿಷದ ತನಕನೂ ಸಮಯ ಚೆನ್ನಾಗಿದೆ. ಇನ್ನು 12 ಗಂಟೆ 30 ನಿಮಿಷದಿಂದ 1 ಗಂಟೆ 30 ನಿಮಿಷದ ತನಕನೂ ಸಮಯ ಇದೆ. ಇನ್ನು ಸರ್ವಾರ್ಥ ಸಿದ್ಧಿಯೋಗ ಇದೆ ಅವತ್ತಿನ ದಿವಸ. ಎಷ್ಟು ಗಂಟೆಗೆ? ಬೆಳಗ್ಗೆ 6 ಗಂಟೆ 10 ನಿಮಿಷದಿಂದ 11 ಗಂಟೆ 53 ನಿಮಿಷದ ತನಕ ಇದೆ. ಈ ಸಮಯದಲ್ಲಿ ಯಾವಾಗಾದರೂ ನೀವು ಪೂಜೆಯನ್ನು ಮಾಡ್ಕೋಬೋದು. ಇನ್ನು ಸಾಯಂಕಾಲ ಪೂಜೆಯನ್ನು ಮಾಡ್ತೀವಿ ಅಂತ ಹೇಳೋರು 5 ಗಂಟೆ 30 ನಿಮಿಷದಿಂದ 6:30 7 ಗಂಟೆ ತನಕನೂ ನೀವು ಪೂಜೆಯನ್ನು ಮಾಡ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ಕೆಲವೊಂದು ಪೂಜಾ ಸಮಯವನ್ನು ನಿಮಗೆ ತಿಳಿಸಿದ್ದೀನಿ. 21ನೇ ತಾರೀಕು ವರಮಹಾಲಕ್ಷ್ಮಿಯನ್ನು ಮಾಡ್ತಕ್ಕಂಥವ್ರು, 28ನೇ ತಾರೀಕು ಪೂಜೆಯನ್ನು ಮಾಡ್ತಕ್ಕಂಥವ್ರಿಗೆ ಈಗಾಗಲೇ ನಾನು ಪೂಜಾ ಸಮಯವನ್ನು ತಿಳಿಸಿದ್ದೀನಿ. ಆ ವಿಡಿಯೋವನ್ನು ಚೆಕ್ ಮಾಡಿಕೊಡ್ರಿ, ಸಿಗುತ್ತೆ. ಇಲ್ಲಾಂದರೆ ಲಿಂಕನ್ನು ಶೇರ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಕೊಳ್ರಿ. ಇದಿಷ್ಟು 21ನೇ ತಾರೀಕು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾ ಮಾಡಬಾರ್ದಾ ಅಂತ ತುಂಬ ಜನಕ್ಕೆ ಗೊಂದಲ ಇದ್ದವ್ರಿಗೆ ಈ ಒಂದು ವಿಡಿಯೋ. ಯಾಕಂದರೆ ತುಂಬ ಕಮೆಂಟ್ಸ್ ಬರ್ತಾಯಿತ್ತು, ನಮ್ಮ ಪಂಚಾಂಗದಲ್ಲಿ 21 ಅಂತ ಇದೆ, ಮಾಡಬೇಕಾ ಬೇಡವಾ ಅಂತ ಹೇಳಿ ಕೇಳ್ತಾಯಿದ್ರಿ. ಅದಕ್ಕೋಸ್ಕರ ಈ ಒಂದು ಡೌಟನ್ನು ಕ್ಲಿಯರ್ ಮಾಡಿಬಿಟ್ರೆ ನಿಮಗೂ ಸಹ ಅನುಕೂಲ ಆಗುತ್ತೆ. ನೀವು ಚೂಸ್ ಮಾಡ್ಕೋಬೋದು, ಯಾವತ್ತಾದರೂ ಮಾಡ್ಬೋದು ನಿಮ್ಮ ಅನುಕೂಲ. ಏಕೆಂದರೆ ಕೆಲವೊಂದು ದಿನಗಳಲ್ಲಿ ಅನಾನುಕೂಲಗಳಿರುತ್ತೆ, ಅಯ್ಯೋ ಮಾಡಲಿಲ್ವಲ್ಲ ಹಬ್ಬ ಅಂತ ಅಂದ್ಕೋಬಾರ್ದು. ಅದಕ್ಕೋಸ್ಕರ ನೀವು 21 ಆದರೂ ಮಾಡಿರಿ, ತಪ್ಪಿಲ್ಲ. 28 ಮಾಡಿದ್ರೆ ತುಂಬ ಶ್ರೇಷ್ಠವಾದ ದಿನ ಅಂತ ಹೇಳಲಾಗುತ್ತೆ. ಇದಿಷ್ಟು ವರಮಹಾಲಕ್ಷ್ಮಿಯ ಹಬ್ಬದ ಒಂದು ಅನುಮಾನಕ್ಕೆ ಒಂದು ನನ್ನ ಕಡೆಯಿಂದ ಸಣ್ಣದಾದಂಥ ಉತ್ತರ. ನಾನು ಕೆಲವೊಂದು ಕಡೆ ತಿಳ್ಕೊಂಡು ನಿಮಗೆ ತಿಳಿಸ್ತಾ ಇದ್ದೀನಿ. ಆಯಿತಾ ಸ್ನೇಹಿತರೆ? ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿರಿ, ತಿಳಿಸ್ಕೊಡ್ತೀನಂತೆ. ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಹರೇ ಶ್ರೀನಿವಾಸ.